ಸೊನಾಲ್ ಮತ್ತೆ ತರುಣ್ ಪ್ರೀತಿ ಹುಟ್ಟಿದ್ದಲ್ಲಿ ಆ ಪ್ರೀತಿಗೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ? ಜುಲೈ 1ನೇ ತಾರೀಕು ಪ್ರೆಸ್ ಮೀಟ್ ಮಾಡ್ತೀವಿ. ಎರಡು ಕುಟುಂಬಸ್ಥರು ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ತರುಣ್ ಸುಧೀರ್ ಅಂದ್ರೆ ಅವರ ತಂದೆ ಮತ್ತೆ ತಾಯಿಯದು ಇಬ್ರು ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆದಂಥವ್ರು. ತಾಯಿಗೆ ಪ್ರೀತಿಯ ಮಹತ್ವ ಗೊತ್ತಿದೆ. ಸೊ ಹಾಗಾಗಿ ಮಗನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿರ್ಬೋದು ಅನ್ನುವಂಥದ್ದು ನಮ್ಮ ಒಂದು ಕುತೂಹಲ. ಪರಸ್ಪರ ಸ್ನೇಹ ಪ್ರೀತಿ ಪರಿಚಯ ಆಗಿ ಕೊನೆಗದು ಮದುವೆ ಹಂತಕ್ಕೆ ಬಂದಿದೆ ಅನ್ನುವಂಥ ವಿಚಾರ ಇದೆ. ಆಗಸ್ಟ್ 9, 10, 11ನೇ ತಾರೀಕು ಮದುವೆ ಮಾಡಬೇಕು ಅನ್ನುವಂಥ ಯೋಚನೆ ಇದೆ. ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿರತಕ್ಕಂಥ ತರುಣ್ ಸುಧೀರ್ ಹಾಗೂ ನಾಯಕ ನಟಿ ಸೊನಾಲ್ ಮಾಂಚರೋ ಮದುವೆ ಮಾಡ್ರು. ಕಳೆದ 5-6 ದಿನಗಳಿಂದ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಇದು ಗಾಸಿಪ್ ಲೋಕದಲ್ಲಿ ಜಸ್ಟ್ ರೂಮರ್ ಅಷ್ಟೇ ಅನ್ನುವಂಥ ಸುದ್ದಿ ಕೇಳಿ ಬಂದಿತ್ತು. ಆದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಇಲ್ಲ, ಇವರಿಬ್ಬರು ಮದುವೆ ಆಗ್ತಿರೋದು ನಿಜ ಅನ್ನುವಂಥ ಸುದ್ದಿಯನ್ನು ಖಚಿತಪಡಿಸಿತ್ತು. ಎಸ್, ತರುಣ್ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರನ್ನು ನಾವು ಸಂಪರ್ಕ ಮಾಡಿದಾಗ, ಹೌದು ನನ್ನ ಮಗ ತರುಣ್ ಸುಧೀರ್ ಸೊನಾಲ್ ಮಾಂಚರೋ ಅವರನ್ನು ಕೈ ಹಿಡಿತಾ ಇರ್ತಕ್ಕಂಥದ್ದು ನಿಜ. ಜುಲೈ 1ನೇ ತಾರೀಕು ಪ್ರೆಸ್ ಮೀಟ್ ಮಾಡ್ತೀವಿ. ಎರಡು ಕುಟುಂಬಸ್ಥರು ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸೊ ಮದುವೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀವಿ. ಸೊ ಆಗಸ್ಟ್ 9, 10, 11ನೇ ತಾರೀಕು ಮದುವೆ ಮಾಡಬೇಕು ಅನ್ನುವಂಥ ಯೋಚನೆ ಇದೆ. ಇನ್ನು ಮುಹೂರ್ತ ಫಿಕ್ಸ್ ಆಗಿಲ್ಲ ಅನ್ನುವಂಥ ವಿಚಾರ ಕೇಳಿ ಬಂದಿತ್ತು. ಆದರೆ ಸಿನಿ ದುನಿಯಾದಲ್ಲಿ ಇಲ್ಲ, ಆಗಸ್ಟ್ 9, 10, 11 ತರುಣ್ ಸುಧೀರ್ ಹಾಗೂ ಸೊನಾಲ್ ಮಾಂಚರೋ ಮದುವೆ ಆಗ್ತಿರತಕ್ಕಂಥದ್ದು ನಿಜ ಎನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದೆ. ರಾಬರ್ಟ್ ಸೆಟ್ಟಲ್ಲಿ ತರುಣ್ ಸುಧೀರ್ ಹಾಗೂ ಸೊನಾಲ್ ಮಾಂಚರೋ ಪರಿಚಯ ಆಗುತ್ತೆ. ರಾಬರ್ಟ್ ಸಿನಿಮಾದಲ್ಲಿ ರಾಘವನಿಗೆ ಜೋಡಿಯಾಗಿ ಸೊನಾಲ್ ಕಾಣಿಸ್ಕೊಂಡಿದ್ರು. ತನು ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಅಲ್ಲಿ ತನು ಮತ್ತು ತರುಣ್ ಇಬ್ಬರು ಪರಸ್ಪರ ಪರಿಚಯ ಆದರು. ಅಲ್ಲಿ ಆ ಸೆಟ್ಟಲ್ಲಿ ರಾಬರ್ಟ್ ಚಿತ್ರದ ಡೈರೆಕ್ಟರ್ ಆಗಿ ತರುಣ್ ಇದ್ದರು, ಚಿತ್ರದ ನಾಯಕಿಯಾಗಿ ಸೊನಾಲ್ ಮಾಂಚರೋ ಇದ್ದರು. ಅಲ್ಲಿ ಪರಸ್ಪರ ಪ್ರೀತಿಯಾಗದೆ ಪರಸ್ಪರ ಸ್ನೇಹ ಪ್ರೀತಿ ಪರಿಚಯ ಆಗಿ ಕೊನೆಗದು ಮದುವೆ ಹಂತಕ್ಕೆ ಬಂದಿದೆ ಎನ್ನುವಂಥ ವಿಚಾರ ಇದೆ. ಇದು ಈ ವಿಚಾರ ನಿಜಾನ ಅಥವಾ ಸುಳ್ಳ ಗೊತ್ತಿಲ್ಲ. ಆದರೆ ಪ್ರೀತಿಯಾಗಿ ಮದುವೆ ಹಂತಕ್ಕೆ ಬಂದಿದ್ದ ಅಥವಾ ಎರಡು ಕುಟುಂಬಸ್ಥರು ಒಪ್ಕೊಂಡು ಇದನ್ನು ಅರೇಂಜ್ ಮ್ಯಾರೇಜ್ ಮಾಡ್ತಿರ್ತಕ್ಕಂಥದ್ದು, ಈ ಕುತೂಹಲಕ್ಕೆ ಜುಲೈ 1ನೇ ತಾರೀಕು ಬ್ರೇಕ್ ಬೀಳುತ್ತೆ. ಅವತ್ತು ಸುದ್ದಿಗೋಷ್ಠಿ ಇದೆ. ಆದರೆ ನಾನು ಇವತ್ತು ಹೇಳ್ತಕ್ಕಂಥ ವಿಚಾರ ಏನಂತಂದರೆ, ತರುಣ್ ಸುಧೀರ್ ಅಂದರೆ ಅವರ ತಂದೆ ಮತ್ತು ತಾಯಿಯದು ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆದಂಥವರು. ಮಿನುಗುತಾರೆ ಕಲ್ಪನಾ ಅವರು ಸುಧೀರ್ ಅವರನ್ನು ಮತ್ತು ಮಾಲತಿ ಸುಧೀರ್ ಅವರನ್ನು ಅಂದರೆ ಅವರಿಬ್ಬರನ್ನ ಮದುವೆ ಮಾಡಿಸಿದೆ ಮಿನುಗುತಾರೆ ಕಲ್ಪನೆ ಅನ್ನುವಂಥ ವಿಚಾರವನ್ನು ಖುದ್ದು ಮಾಲತಿ ಸುಧೀರ್ ಅವರು ಒಂದು ಖಾಸಗಿ ಸಂದರ್ಶನದಲ್ಲಿ ತುಂಬ ಹೃದಯದಿಂದ ಹೇಳ್ಕೊಂಡಿದ್ರು. ಹೌದು, ಮಿನುಗುತಾರೆ ಮಿತ್ರ ಮಂಡಳಿ ಅನ್ನುವಂಥ ಒಂದು ನಾಟಕ ಕಂಪನಿಯಲ್ಲಿ ಸುಧೀರ್ ಅವರು ಮತ್ತು ಮಾಲತಿ ಸುಧೀರ್ ಅವರ ಪರಿಚಯ ಆಗುತ್ತೆ. ಸುಧೀರ್ ಅವರು ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ರಂಗಭೂಮಿಯಲ್ಲಿ ಮತ್ತು ನಾಟಕ ಮಂಡಳಿಗಳಲ್ಲಿ ತೊಡಗಿಸ್ಕೊಂಡಿದ್ರು. ಅಲ್ಲಿ ಮಿನುಗುತಾರೆ ಮಿತ್ರ ಮಂಡಳಿಯಲ್ಲಿ ಒಂದು ನಾಟಕ ಪ್ರದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಳಿಯಲ್ಲಿ ಅಲ್ಲಿ ಡಾನ್ಸರ್ ಆಗಿ ಮಾಲತಿ ಸುಧೀರ್ ಅವರು ಒಂದು ನಾಟಕದಲ್ಲಿ ಕಾಣಿಸ್ಕೊಳ್ತಾರೆ. ಇಬ್ಬರು ಒಂದೇ ನಾಟಕದಲ್ಲಿ ಮಿಂಚಿದ್ರಿಂದ ಅಲ್ಲಿ ಸುಧೀರ್ ಅವರಿಗೆ ಮತ್ತು ಮಾಲತಿ ಸುಧೀರ್ ಅವರಿಗೆ ಪರಿಚಯ ಆಗುತ್ತೆ. ಆ ಪರಿಚಯ 5-6 ತಿಂಗಳಲ್ಲಿ ಮದುವೆ ಹಂತಕ್ಕೆ ಅವರಿಬ್ಬರನ್ನ ಕೊಂಡೊಯ್ಯುತ್ತೆ. ಸೊ ಆ ಟೈಮಲ್ಲಿ ಸುಧೀರ್ ಅವರು ತಮ್ಮ ಪ್ರೀತಿ ವಿಚಾರವನ್ನು ಮೊದಲು ಹೇಳಿದ್ದು ಮಿನುಗುತಾರೆ ಕಲ್ಪನಾ ಅವರಿಗಂತೆ. ಸೊ ಕಲ್ಪನಾಜಿಯವರ ಮುಂದೆ ತಮ್ಮ ಪ್ರೀತಿ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸೊ ಸುಧೀರ್ ಅಂದರೆ ಮಾಲತಿ ಸುಧೀರ್ ಅವರ ಕುಟುಂಬವನ್ನು ಸಂಪರ್ಕ ಮಾಡಿ ಇಬ್ಬರು ಕುಟುಂಬಸ್ಥರನ್ನ ಒಟ್ಟಿಗೆ ಸೇರಿಸಿ ಮಾತಾಡಿಸಿ ಅವರಿಬ್ಬರನ್ನ ಮುಂದೆ ನಿಂತು ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಮಿನುಗುತಾರೆ ಕಲ್ಪನಾ ಅವರು ಮಾಡಿದ್ರಂತೆ. ಸೊ ಈಗ ಮಗ ಅಂದರೆ ತರುಣ್ ಸುಧೀರ್ ಅವರು ತಮ್ಮ ರಾಬರ್ಟ್ ಸೆಟ್ಟಲ್ಲಿ ಚಿತ್ರದ ನಾಯಕಿ ತನು ಅವರನ್ನು ಇಷ್ಟಪಟ್ಟಿದ್ದಾರೆ ಎನ್ನುವಂಥ ವಿಚಾರ ಕೇಳ್ಬತ್ತಿದೆ. ಸೊ ತಂದೆ ತಾಯಿ ಪ್ರೀತಿಸಿ ಮದುವೆ ಆಗಿದ್ದರಿಂದ ತಾಯಿಗೆ ಪ್ರೀತಿಯ ಮಹತ್ವ ಗೊತ್ತಿದೆ. ಸೊ ಹಾಗಾಗಿ ಮಗನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿರ್ಬೋದು ಅನ್ನುವಂಥದ್ದು ನಮ್ಮ ಒಂದು ಕುತೂಹಲ. ಸೊ ಸೊನಾಲ್ ಚಿತ್ರದ ನಾಯಕಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಭಿಸಾರಿಕೆ ಅನ್ನುವಂಥ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟರು. ಅನಂತರ ತುಂಬ ಸಿನಿಮಾಗಳನ್ನು ಮಾಡಿದ್ರು. MLA, ಪಂಚತಂತ್ರ, ಡೆಮೋ ಪೀಸ್, ರಾಬರ್ಟ್, ಗರಡಿ, ಶುಗರ್ ಫ್ಯಾಕ್ಟ್ರಿ, ಹೀಗೆ ಸಾಕಷ್ಟು ಸಾಲು ಸಿನಿಮಾಗಳಲ್ಲಿ ಆಕೆ ಅಭಿನಯಿಸಿದರು. ರಾಬರ್ಟ್ ಸೆಟ್ಟಲ್ಲಿ ತರುಣ್ ಸುಧೀರ್ ಅವರೊಟ್ಟಿಗೆ ಕೆಲಸ ಮಾಡಿದಾಗ ಅಲ್ಲೊಂದು ಬಾಂಡಿಂಗ್ ಶುರುವಾಗುತ್ತೆ. ಆ ಬಾಂಡಿಂಗೇ ಇವತ್ತು ಅವರಿಬ್ಬರನ್ನ ಬದುಕಿನ ಬಂಡಿಯಲ್ಲಿ ಒಟ್ಟಿಗೆ ಹೋಗುವಂತೆ ಮಾಡಿದೆ ಅನ್ನುವಂಥ ವಿಚಾರ. ಈ ಒಂದು ಕುತೂಹಲ ಕ್ಯೂರಿಯಾಸಿಟಿಗೆ ಜುಲೈ 1ನೇ ತಾರೀಕು ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾ, ಇನ್ನು ತರುಣ್ ಸಿನಿ ಕರಿಯರ್ ಬಗ್ಗೆ ಒಂದಿಷ್ಟು ಮಾತಾಡೋದಾದರೆ, ಅಪ್ಪನಂತೆ ತಮ್ಮದೇ ಆದಂಥ ಛಾಪನ್ನು ಮೂಡಿಸಬೇಕು ಅಂತ ಹೇಳಿಬಿಟ್ಟು ಬಾಲನಟನಾಗಿ ಇವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಬಂದರು. ಆದರೆ ಇವರಿಗೆ ಸಿನಿಮಾದ ರೈಟಿಂಗ್ ಮತ್ತು ಡಿರೆಕ್ಷನಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ರ್ಯಾಂಬೋ ಮತ್ತು ರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ರೈಟ್ರಾಗಿ ಕೆಲಸ ಮಾಡ್ತಾರೆ. ಆರಂಭದಲ್ಲಿ ಅಣ್ಣ ನಂದಕಿಶೋರ್ ಜೊತೆಗೆ, ಅನಂತರ ಚೌಕಾ ಸಿನಿಮಾದ ಮೂಲಕ ಡೈರೆಕ್ಟರ್ ಹ್ಯಾಟ್ ತೊಟ್ಟು ಫಸ್ಟ್ ಟೈಮ್ ಸ್ವತಂತ್ರ ನಿರ್ದೇಶಕನಾಗಿ ಗುರುತಿಸ್ಕೊಳ್ತಾರೆ. ಚೌಕಾ ಸಿನಿಮಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ದೊಡ್ಡ ತಾರಾ ಬಳಗ ಇತ್ತು ಕನ್ನಡ ಚಿತ್ರರಂಗದವ್ರದ್ದು. ಸೊ ಆ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದರು. ಆ ಕ್ಯಾರೆಕ್ಟರ್ ಹೆಸರೇ ರಾಬರ್ಟ್.
ಆ ರಾಬರ್ಟ್ ಅನ್ನ ಹೆಸರನ್ನ ಇಟ್ಕೊಂಡು ಸೆಕೆಂಡ್ ಟೈಮ್ ಡೈರೆಕ್ಷನ್ ಮಾಡ್ತಾರೆ ತರುಣ್ ಸುಧೀರ್ ಅವರು. ರಾಬರ್ಟ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಅನಂತರ ಕಾಟೇರಿ ಸಿನಿಮಾ ಮಾಡ್ತಾರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತಾನೊಬ್ಬ ನಿರ್ದೇಶಕನಾಗಿ ಗುರುತಿಸ್ಕೊಳ್ಬೇಕು ಅಂತ ಅಡಿಯಿಟ್ಟಂತಹ ತರುಣ್ ಸುಧೀರ್ ಅವರು ಸೆನ್ಸೇಷನಲ್ ಡೈರೆಕ್ಟರ್ ಆಗಿ, ಸ್ಟಾರ್ ಡೈರೆಕ್ಟರ್ ಆಗಿ ಇವತ್ತಿಗೆ ಗುರುತಿಸ್ಕೊಂಡಿದ್ದಾರೆ. ಚೌಕ, ರಾಬರ್ಟ್, ಕಾಟೇರದಂಥ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೊಟ್ಟಿರ್ತಕ್ಕಂಥ ತರುಣ್ ಸುಧೀರ್ ಅವರ ಮೇಲೆ ಅಂದರೆ ಮುಂದೆ ಅವರು ಯಾವ ಸಿನಿಮಾ ಮಾಡ್ತಾರೆ ಅನ್ನೋದ್ರ ಮೇಲೆ ಸಾಕಷ್ಟು ಕುತೂಹಲ ಇದೆ. ಅವ್ರ ಸಿನಿಮಾಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಈ ಮಧ್ಯೆ ಅವರು ಮಹಾನಟಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಕೂತಿದ್ದಾರೆ. ಇದೇ ಹೊತ್ತಿಗೆ ಡೆಸ್ಟಿನಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕನಾಗಬೇಕು ಅನ್ನುವಂಥ ಡೆಸ್ಟಿನಿನ ಅವ್ರು ರೀಚ್ ಆಗಿ ಆಯಿತು, ಸೆನ್ಸೇಷನಲ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡ್ರಾಯಿತು. ಸೊ ನೆಕ್ಸ್ಟ್ ಏನಂದರೆ ತನ್ನ ತಾಯಿಯ ಕನಸಿನ ಆಸೆಯಂತೆ ಮದುವೆ ಆಗಬೇಕು. 40 ವರ್ಷ ಆಸುಪಾಸಲ್ಲಿದ್ದಾರೆ ತರುಣ್ ಸುಧೀರ್ ಅವರು. ಹೀಗಾಗಿ ಬಹುಶಃ ತನು ಅಂದರೆ ಸೊನಾಲ್ ಮಾಂಚರೋ ಮೇಲೆ ಲವ್ ಆಗಿರಬೇಕು. ಹೀಗಾಗಿನೇ ಬದುಕಿನಲ್ಲಿ ಹೊಸ ಭಾಷ್ಯ ಅಂದರೆ ಮದುವೆ ಆಗೋದಕ್ಕೆ ಹೊರಟಿದ್ದಾರೆ. ಈ ವಿಚಾರಕ್ಕೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋದಿದೆ. ಅವರೇ ಖುದ್ದು ಜುಲೈ 1ನೇ ತಾರೀಕು ಮಾತಾಡ್ತಾರೆ. ಸೊ ಸೊನಾಲ್ ಮತ್ತು ತರುಣ್ ಪ್ರೀತಿ ಹುಟ್ಟಿದ್ದಲ್ಲಿ ಆ ಪ್ರೀತಿಗೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ, ಸೊ ಅದನ್ನು ಮದುವೆ ಹಂತಕ್ಕೆ ಕೊಂಡೊಯ್ಯಬೇಕು ಅಂತ ಅನಿಸಿದ್ದು ಯಾವ ಕಾರಣಕ್ಕಾಗಿ, ಇದೆಲ್ಲ ವಿಚಾರಗಳನ್ನು ಖುದ್ದು ಅವರೇ ಆ ಕುಟುಂಬಸ್ಥರೇ ಮಾಹಿತಿಯನ್ನು ನೀಡ್ತಾರೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.